ನಮಸ್ಕಾರ. ಇಂದು ನಾವು ಕರ್ನಾಟಕ ಸರ್ಕಾರದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಥಮ ಪಿಯುಸಿ ಕನ್ನಡ ಪಠ್ಯಪುಸ್ತಕ ಇದೆಯಲ್ಲ, ಸಾಹಿತ್ಯ ಸಂಚಲನ 2021-22ರ ಆವೃತ್ತಿ, ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಹೇಗೆ ಮಾಡಿದ್ದಾರೆ ಈ ಪುಸ್ತಕ, ಯಾಕೆ ಮಾಡಿದ್ದಾರೆ, ಆಮೇಲೆ ಇದರಲ್ಲಿರುವ ವಿಷಯಗಳೇನು, ಹೀಗೆ ಸ್ವಲ್ಪ ಆಳವಾಗಿ ನೋಡೋಣ. ನಮ್ಮ ಯುವ ಪೀಳಿಗೆಗೆ ಕನ್ನಡ ಸಾಹಿತ್ಯ ಹೇಗೆ ತಲುಪ್ತಿದೆ ಅಂತ ಅರ್ಥ ಮಾಡಿಕೊಳ್ಳೋಕೊಂದು ಪ್ರಯತ್ನ. ಸರಿ, ಶುರು ಮಾಡೋಣವಾ? ಮೊದಲು ಇದರ ಮುನ್ನೋಡಿ ನೋಡಿದ್ರೆ ಕೆಲವು ಮುಖ್ಯವಾದ ವಿಚಾರಗಳು, ಅಂದ್ರೆ ಅವರ ಉದ್ದೇಶಗಳು ಕಾಣಿಸ್ತವೆ. ಮಾತೃಭಾಷಾ ಶಿಕ್ಷಣ ಯಾಕೆ ಮುಖ್ಯ, ಸಾಹಿತ್ಯದಿಂದ ವ್ಯಕ್ತಿತ್ವ ಹೇಗೆ ಬೆಳೆಯುತ್ತೆ, ಆಮೇಲೆ ವಿಮರ್ಶಾತ್ಮಕ ಚಿಂತನೆ ಬೆಳೆಸೋದು, ಈ ವಿಷಯಗಳ ಮೇಲೆ ಒತ್ತು ಕೊಟ್ಟಿದ್ದಾರೆ. ಹೌದು. ಇಲ್ಲಿ ಒಂದು ವಿಷಯ ನಾವು ಗಮನಿಸಬೇಕು. ಈ ಪುಸ್ತಕ ಸುಮ್ಮನೆ ಕೆಲವು ಪಾಠಗಳನ್ನು ಒಟ್ಟು ಸೇರಿಸಿದಲ್ಲ. ಇದರ ಹಿಂದೆ ಏನಂತಾರಲ್ಲ, ಒಂದು ಶೈಕ್ಷಣಿಕ ಚಿಂತನೆ ಇದೆ, ಒಂದು ಸಮಿತಿಯ ಶ್ರಮ ಇದೆ. ಡಾಕ್ಟರ್ ಎಂ.ಎಲ್. ತಂತುರಂಗಣ್ಣ ಅವರ ನೇತೃತ್ವದಲ್ಲಿ ಎಷ್ಟೋ ಜನ ಉಪನ್ಯಾಸಕರು, ಪ್ರೊಫೆಸರ್ಗಳು, ಇವರೆಲ್ಲ ಪಠ್ಯಪುಸ್ತಕ ರಚನಾ ಸಮಿತಿ ಮತ್ತು ಪರಿಶೀಲನಾ ಸಮಿತಿ ಅಂತ ಅದರಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಇದು ಒಂದು ಸೀರಿಯಸ್ ಎಫರ್ಟ್. ಆ ಎಫರ್ಟ್ ಪುಸ್ತಕದ ಪರಿವಿಡಿ ನೋಡ್ದಾಗ್ಲೇ ಗೊತ್ತಾಗುತ್ತೆ ಅಲ್ವಾ, ಎಷ್ಟು ವೈವಿಧ್ಯತೆ ಇದೆ ನೋಡಿ. ರನ್ನನ ಗದಾಯುದ್ಧದಿಂದ ದುರ್ಯೋಧನನ ವಿಲಾಪ ಅಂದ್ರೆ ಪ್ರಾಚೀನ ಕಾವ್ಯ, ಆಮೇಲೆ ವಚನ ಸಾಹಿತ್ಯ ಇದೆ, ಯುದ್ಧ ಅಂತ ಜಾನಪದ ಲೇಖನ ಇದೆ, ಜಾನಪದಕ್ಕೂ ಜಾಗ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮಾಡರ್ನ್ ಪೋಯೆಟ್ರಿ ಕೂಡ, ದಾರಾ ಬೇಂದ್ರೆ ಅವರ ಬೆಳಗಿನ ತಾಣ, ಆಮೇಲೆ ಗದ್ಯ, ನಾಟಕ, ಭಗವದ್ಗೀತೆ ಮತ್ತು ಗಾಂಧೀಜಿ ಅಂತ ಒಂದು ಪಾಠ ಕೂಡ ಇದೆ. ಸೊ ಬೇರೆ ಬೇರೆ ಕಾಲದ ಬೇರೆ ಬೇರೆ ಪ್ರಕಾರದ ಸಾಹಿತ್ಯ ಸೇರಿಸಿದ್ದಾರೆ. ಹೌದು. ಈ ವೈವಿಧ್ಯತೆ ಯಾಕೆ ಅಂದ್ರೆ, ಮುನ್ನುಡಿಯಲ್ಲಿ ಹೇಳಿದಾರಲ್ಲ, ಭಾಷಾ ಕೌಶಲ್ಯ, ಆಮೇಲೆ ಸಾಹಿತ್ಯಿಕ ಸಂವೇದನೆ, ನಮ್ಮ ಕನ್ನಡದ ಶ್ರೀಮಂತ ಪರಂಪರೆ ಬಗ್ಗೆ ತಿಳುವಳಿಕೆ, ಇವೆಲ್ಲವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸೋಕೆ. ಇದನ್ನ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಇದು ಕೇವಲ ಪರೀಕ್ಷೆಗೆ ಓದುವುದಲ್ಲ, ಬದಲಿಗೆ ಒಂದು ಸಮಗ್ರ ವಿಕಾಸಕ್ಕೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗಬೇಕು ಅನ್ನೋದು ಇದರ ಉದ್ದೇಶ ಇರ್ಬೋದು. ನೀವು ಹೇಳಿದ ಹಾಗೆ ದುರ್ಯೋಧನನ ವಿಷಾದ, ಆಮೇಲೆ ಜಾನಪದ ದೃಷ್ಟಿಯಲ್ಲಿ ಯುದ್ಧ, ಮತ್ತೆ ಗಾಂಧೀಜಿ ಮತ್ತು ಗೀತೆ, ಇವೆಲ್ಲ ಒಟ್ಟಿಗೆ ತಂದಿರೋದ್ರಲ್ಲಿ ಬಹುಶಃ ಸಂಘರ್ಷ, ಮಾನವೀಯತೆ, ನೈತಿಕತೆ, ಈ ತರಹದ ವಿಷಯಗಳನ್ನು ಬೇರೆ ಬೇರೆ ಆಯಾಮಗಳಿಂದ ತೋರ್ಸೋ ಪ್ರಯತ್ನ ಇರ್ಬೋದಾ? ಖಂಡಿತ ಇರ್ಬೋದು. ಯಾಕಂದ್ರೆ ಸಾಹಿತ್ಯ ಅಂದ್ರೆ ಬರೀ ಕಥೆ, ಕವಿತೆ ಅಷ್ಟೇ ಅಲ್ಲ ಅಲ್ವಾ, ಅದು ಜೀವನ ದರ್ಶನ ಕೂಡ. ಬೇರೆ ಬೇರೆ ಕಾಲದ ಬೇರೆ ಬೇರೆ ಹಿನ್ನೆಲೆಯ ಬರಹಗಾರರು ಒಂದೇ ವಿಷಯವನ್ನ ಹೇಗೆ ನೋಡಿದ್ದಾರೆ ಅಂತ ತೋರಿಸ್ಕೊಟ್ಟಾಗುತ್ತೆ. ಸರಿ, ಆದ್ರೆ ಒಂದು ಸಾಮಾನ್ಯವಾದ, ಹೇಗೆ ಹೇಳೋದು, ಒಂದು ಆರೋಪ ಇದೆ. ಶಾಲಾ ಕಾಲೇಜ್ ಪುಸ್ತಕಗಳು ಅಂದ್ರೆ ಪರೀಕ್ಷೆಗೋಸ್ಕರ ಮಾತ್ರ ಓದೋದು, ನಿಜವಾದ ಆಸಕ್ತಿ ಹುಟ್ಟಿಸಲ್ಲ ಅಂತ. ಈ ಪುಸ್ತಕ ಆ ಸವಾಲನ್ನು ಹೇಗೆ ಎದುರಿಸುತ್ತೆ ಅನ್ಸುತ್ತೆ? ಅದು ನಿಜಕ್ಕೂ ದೊಡ್ಡ ಸವಾಲು. ಯಾವುದೇ ಪಠ್ಯಪುಸ್ತಕ ಎಷ್ಟೇ ಚೆನ್ನಾಗಿದ್ರೂ ಅದನ್ನ ಕ್ಲಾಸ್ ರೂಮ್ನಲ್ಲಿ ಹೇಗೆ ಬಳಸ್ತಾರೆ ಅನ್ನೋದ್ರ ಮೇಲೆ ಅದರ ಯಶಸ್ಸು ನಿಂತಿರುತ್ತೆ. ಟೀಚರ್ ಪಾತ್ರ ಇಲ್ಲಿ ತುಂಬಾ ಮುಖ್ಯ. ಹೌದು. ಆದರೆ ಈ ಪುಸ್ತಕದಲ್ಲಿರೋ ಕಂಟೆಂಟ್ ಇದೆಯಲ್ಲ, ಪ್ರಾಚೀನ ಕಾವ್ಯದ ಭಾಷೆ, ವಚನಗಳ ಅನುಭವ, ಜಾನಪದದ ಸೊಗಡು, ಆಧುನಿಕ ವಿಚಾರಗಳು, ಇಷ್ಟೊಂದು ವೈವಿಧ್ಯತೆ ಇರೋದ್ರಿಂದ ಸರಿಯಾದ ರೀತಿಯಲ್ಲಿ ಇದನ್ನು ಪ್ರೆಸೆಂಟ್ ಮಾಡಿದ್ರೆ ಖಂಡಿತವಾಗಿಯೂ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸ್ಬೋದು. ಕೇವಲ ಪರೀಕ್ಷೆ ಮಾರ್ಕ್ಸ್ಗಿಂತ ಹೆಚ್ಚಾಗಿ ಅವರ ಯೋಜನಾ ಕ್ರಮವನ್ನೇ ಬದಲಾಯಿಸುವ ಶಕ್ತಿ ಇದಕ್ಕಿದೆ. ಅಂದ್ರೆ ಅವರ ಭಾಷಾ ಸಾಮರ್ಥ್ಯ, ಆಲೋಚನಾ ಶಕ್ತಿ, ನಮ್ಮ ಸಂಸ್ಕೃತಿ ಬಗ್ಗೆ ಅರಿವು, ಎಲ್ಲವನ್ನೂ ಇದು ಹೇಗೆ ಹೇಳೋದು, ಎನ್ರಿಚ್ ಮಾಡುತ್ತೆ ಅಂತೀರಾ? ಖಂಡಿತವಾಗಿಯೂ. ಯಾಂತ್ರಿಕ ಓದನ್ನು ಮೀರಿ ಒಂದು ಅನುಭವ ಕೊಡಬೇಕು. ಅದು ಸಾಧ್ಯವಾದ್ರೆ ಈ ಪುಸ್ತಕದ ಉದ್ದೇಶ ಸಫಲವಾದಂತೆ. ಹಾಗಾದ್ರೆ ಒಟ್ನಲ್ಲಿ ಹೇಳೋದಾದ್ರೆ, ಈ ಸಾಹಿತ್ಯ ಸಂಚಲನ ಅನ್ನೋದು ಬರೀ ಒಂದು ಕನ್ನಡ ಟೆಕ್ಸ್ಟ್ ಬುಕ್ ಅಲ್ಲ, ಇದು ನಮ್ಮ ಪ್ರಥಮ ಪಿಯುಸಿ ಹುಡುಗರಿಗೆ ಕನ್ನಡ ಸಾಹಿತ್ಯದ, ನಮ್ಮ ಸಂಸ್ಕೃತಿಯ ಆ ವಿಸ್ತಾರವನ್ನ, ಆ ವೈವಿಧ್ಯತೆಯನ್ನ ಪರಿಚಯ ಮಾಡಿಕೊಡಕ್ ಮಾಡಿರುವ ಒಂದು ಸೀರಿಯಸ್, ವ್ಯವಸ್ಥಿತ ಪ್ರಯತ್ನ. ಹೌದು, ಖಚಿತವಾಗಿ. ಆ ವಯಸ್ಸಿನಲ್ಲಿ, ಅಂದ್ರೆ ಹದಿಹರೆಯದಲ್ಲಿ, ಅವರ ಆಲೋಚನೆಗಳು, ಮೌಲ್ಯಗಳು ರೂಪುಗೊಳ್ಳುವ ಸಮಯದಲ್ಲಿ ಇಷ್ಟೊಂದು ಬಗೆಯ ಸಾಹಿತ್ಯ, ಬೇರೆ ಬೇರೆ ದೃಷ್ಟಿಕೋನಗಳು, ನೈತಿಕ ವಿಚಾರಗಳು, ಇವೆಲ್ಲದಕ್ಕೂ ಅವರನ್ನು ಒಡ್ಡೋದಿದೆಯಲ್ಲ, ಅದು ಮುಂದೆ ಅವರ ಜೀವನದ ಮೇಲೆ, ಅವರು ಸಮಾಜವನ್ನ ನೋಡುವ ರೀತಿಯ ಮೇಲೆ ಹೇಗೆ ಪ್ರಭಾವ ಬೀರಬಹುದು, ಇದು ನೀವು ಎಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ.